ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂತ ಹೇಳಿ. ಹೌದು, ಶೇಂಗಾ ಉಂಡೆ ಅಂತಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಆಹಾ, ಶೀತಗಾಲದಲ್ಲಿ ಈ ಶೇಂಗಾ ಉಂಡೆ ಎಳ್ಳುಂಡೆ ತಿನ್ನಬೇಕು ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಆಗಲ್ಲ ಅಂತ ಅಂದ್ಕೋತೀನಿ ನಾನು. ಎಳ್ಳು ಶೇಂಗಾ ತಿಂದರೆ ಸ್ವಲ್ಪ ತಲೆ ಸುತ್ತು ಅಥವಾ ಏನಾರು ಆಗ್ಬೋದು. ಬಟ್ ಮಿಕ್ಕಂತೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಎಳ್ಳು ಶೇಂಗಾ ಇದೆಲ್ಲ ತಿನ್ಬೋದು. ಇದ್ದಿದ್ರಲ್ಲಿ ಶೇಂಗಾ ಉಂಡೆ ಎಳ್ಳುಂಡೆ ಅಂತಂದರೆ ಭಾರಿ ಒಳ್ಳೆಯದು. ನಾನು ನಿಮಗೆ ಒಂದು ಈಸಿಯಾಗಿರೋ ಮೆಥಡ್, ನೀವೆಂಥ ಲೇಸಿ ಆಗಿದ್ದರೂ ಈಸಿಯಾಗಿರೋ ಮೆಥಡಲ್ಲಿ ನೀವು ತುಂಬ ಈಸಿಯಾಗಿ ಮಾಡ್ಬೋದು. ಶೇಂಗಾ ಉಂಡೆಗಳನ್ನು ತುಂಬ ರುಚಿಯಾಗಿರ್ತವೆ, ಒಂದು ತಿಂಗಳಿಟ್ರು ಕೂಡ ಹಾಳಾಗೋದಿಲ್ಲ, ಭಾರಿ ರುಚಿಯಾಗಿರ್ತವೆ. ನಿಮಗೆ ಗೊತ್ತು ಶೇಂಗಾ ಬೆಲ್ಲ ಇದೆಲ್ಲ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂಥೇಳಿ. ಹಾಗಾಗಿ ಈ ಥರ ಮನೇಲೇ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಬನ್ನಿ, ಈ ಶೇಂಗಾ ಉಂಡೆಗಳನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಸುಲಭವಾಗಿ ಎಲ್ರಿಗೂ ಅರ್ಥ ಆಗೋ ಥರ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತೇಳಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು, ಆಯಿತಾ. ಅದು ಚೆನ್ನಾಗಿ ಸಿಮ್ಮಲ್ಲಿ ಹುರಿದಿರೋದ್ರಿಂದ ಅದನ್ನ ತಿನ್ನಬೇಕಾದ್ರೆ ಆ ಒಂದು ಇದಿರುತ್ತಲ್ವ, ಗರಂ ಅಂತೇಳಿ. ಬರೀ ಫಸ್ಟ್ ನೋಡೋಣ ಇದು ಹೇಗೆ ಮಾಡೋದು ಅಂತೇಳಿ, ಆಮೇಲೆ ನೀವೇ ಹೇಳ್ತೀರಾ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, 1 ಕಪ್ಪು ನೀರು ಕುಡಿಯೋ ಕಪ್ಪಲ್ಲಿ 1 ಕಪ್ಪು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಬೆಲ್ಲ ನಾನು ಅರ್ಧ ಕೆ ಜಿಗೆ ಮಾಡ್ತಾಯಿರೋದು, ಹಾಗಾಗಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಶೇಂಗಾಗೆ ಅರ್ಧ ಕೆ ಜಿಗಿನ ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡಿದ್ದೀನಿ. ಬಟ್ ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, 1 ಕಪ್ಪಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಅರ್ಧ ಒಳಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ. ಅರ್ಧ ಒಳಕೆ ಕೊಬ್ಬರಿ ತೊಗೊಂಡಿದ್ದೀನಿ. 1-2 ಟೇಬಲ್ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ. ಮತ್ತು ಒಂದು 5-6 ಏಲಕ್ಕಿ ತೊಗೊಂಡಿದ್ದೀನಿ. ನಿಮಗೆ ತೋರಿಸಿದೆ ಅಲ್ವಾ ಫಸ್ಟಿಗೆ, ಅಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಫಸ್ಟ್ ಏನು ಮಾಡ್ತಾಯಿದ್ದೀನಿ, ಬಾಣಲೆಯಲ್ಲಿ ನಾನು ಗಸಗಸೆ ಸ್ವಲ್ಪ ಹುರ್ಕೊಂಡೆ. ಆಮೇಲಿಂದ ಅದು ಈಗ ಫಸ್ಟೇ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸಿಮ್ಮಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ, ಶೇಂಗಾ ಆಗ್ಬೋದು, ಗಸಗಸೆ ಆಗ್ಬೋದು, ಸಿಮ್ಮಲ್ಲೇ ಹುರ್ಕೋಬೇಕು, ಆಯಿತಾ. ಹೈ ಫ್ಲೇಮಲ್ಲಿ ಯಾವತ್ತೂ ಕೂಡ ಈ ಶೇಂಗಾ ಆಗ್ಬೋದು, ಕುರಶಣ್ಣೆ ಆಗ್ಬೋದು, ಆಮೇಲಿಂದ ಈ ಎಳ್ಳು ಆಗ್ಬೋದು, ಇವು ಯಾವನ್ನು ಹೈ ಫ್ಲೇಮಲ್ಲಿ ಉರಿಯೋಕ್ಕೆ ಹೋಗ್ಬಾರ್ದು. ಅದು ಮೇಲೆ ಸೀದ್ಬಿಡುತ್ತೆ ಒಳಗಡೆ, ಅದು ಚೆನ್ನಾಗಿ ಹುರಿದಿರೋದಿಲ್ಲ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಸಿಮ್ಮಲ್ಲೇ ಇಟ್ಟು ನಿಧಾನಕ್ಕೆ ಆಗಾಗ ಕೈ ಬಿಡ್ದಂಗೆ 2-3 ಕೈ ಆಡಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು, ಆಯಿತಾ. ಭಾಳ ಚೆನ್ನಾಗಿರುತ್ತೆ ಇವುದು ಶೇಂಗಾ ಉಂಡೆಗಳು. ನೋಡಿ, ಇಲ್ಲಿ ಈ ಶೇಂಗಾ ಬೀಜಗಳು ಹಂಗೆ ಹುರಿತಾ ಏನಾಗುತ್ತಪ್ಪ ಅಂತಂದರೆ, ಸಿಪ್ಪೆ ತಾನಾಗೆ ತಂದು ಬಿಟ್ಕೊಬರ್ತವೆ. ಆಮೇಲೆ ಅವು ಬೇಳೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 2 ಬೇಳೆ ಆಗ್ಲಿಕ್ಕೆ ಬಾಯಿ ಬಿಟ್ಕೋತೇವೆ ಅಂತೀವಲ್ಲ, ಅಲ್ಲಿವರೆಗೂ ಉಜ್ಜಬೇಕು. ತೆಗೆದುಬಿಟ್ಟು ಸ್ವಲ್ಪ ಹಿಂಗೆ ನೋಡಿದರೆ ಸಿಪ್ಪೆ ಈಸಿಯಾಗಿ ಬಿಟ್ಕೋತಾ ಇರಬೇಕು. ಈಸಿಯಾಗಿ ಸಿಪ್ಪೆ ಬಿಡ್ತಾಯಿದ್ರೆ ಅಲ್ಲಿ ಚೆನ್ನಾಗಿ ಹುರಿದಿದೆ ಅಂತೇಳಿ. ನಾನಿಲ್ಲಿ ಕೊಬ್ಬರಿನ ಉದ್ದುದ್ದು ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿ ಹುರ್ಕೋತಾ ಇದ್ದೀನಿ. ನಾನು ಕೊಬ್ಬರಿನ ಯಾಕೆ ಹುರ್ಕೋತಾ ಇದ್ದೀನಿ ಅಂತಂದರೆ, ಈ ಶೇಂಗಾ ಉಂಡೆಗಳು ಒಂದು ವಾರ, ಒಂದು 4-5 ದಿನ ಇಟ್ಕೊಂಡು ತಿಂತೀವಿ ಅಂತಂದರೆ ಏನು ತೊಂದರೆ ಇಲ್ಲ. ನೀವು ತುರಿದ್ಬಿಟ್ಟು ಹಸಿ ಕೊಬ್ಬರಿನ ಯೂಸ್ ಮಾಡ್ಬೋದು. ಆದರೆ ನಾವೊಂದು ತಿಂಗಳು ಇಟ್ಕೋತೀವಿ, 15-20 ದಿನ ಇಟ್ಕೋತೀವಿ ಅಂತಂದರೆ ಸ್ವಲ್ಪ ತುಪ್ಪದಲ್ಲಿ ಹುರಿದು ಬಳಸೋದ್ರಿಂದ ಮುಗ್ಗು ಬರಲ್ಲ. ಕೊಬ್ಬರಿ ಏನಾಗುತ್ತಪ್ಪ ಅಂತಂದರೆ, ಹೊರಗಡೆ ಇಟ್ಟರೆ ಬೇಗ ಮುಗ್ಗು ವಾಸನೆ ಬರುತ್ತೆ. ಅದನ್ನು ತಿಂದರೆ ಗಂಟ್ಲು ಕೆಡುತ್ತೆ, ಗಂಟ್ಲು ಹಿಡಿಯುತ್ತೆ. ಹಾಗಾಗಿ ನಾನು ಇದು ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಕೂಡ ಸಿಮ್ಮಲ್ಲೇ ಹುರ್ಕೊಂಡಿದ್ದೀನಿ. ಇದನ್ನ ನಾನು ಪುಡಿ ಮಾಡ್ಕೋತೀನಿ. ನಿಮಗೇನಾದರೂ ಪುರ್ಸೊತ್ತಿತ್ತು ಅಂತಂದರೆ ತುರ್ಕೋಬೋದು. ನಾನು ತುರಿಯೋದು ಯಾರು ಅಂತೇಳಿ ನಾನು ಹಂಗೆ ಮಿಕ್ಸಿಗೆ ಹಾಕೋತಿದ್ದೀನಿ. ಶೇಂಗಾ ಬೀಜ ನೋಡ್ರಿ, ಇಲ್ಲಿ ಸಿಪ್ಪೆ ತೊಗೋಬೇಕು. ಇದಕ್ಕೆ ಸಿಪ್ಪೆ ಹಾಕೋದು ಬೇಡ, ಸಿಪ್ಪೆ ತೆಗಿಬೇಕು. ಈಸಿಯಾಗಿ ಹಿಂಗೆ ಕೈಯಲ್ಲಿ ಉಜ್ಜಿದ್ರೆ ನೋಡ್ರಿ ಸಿಪ್ಪೆ ಬಿಟ್ಟುಬಿಡುತ್ತೆ. ಚೆನ್ನಾಗಿ ಹುರಿದಿರೋದ್ರಿಂದ ಸಿಪ್ಪೆ ತೆಗೆಯೋದು ಏನು ಕಷ್ಟ ಆಗೋದಿಲ್ಲ. ಈ ಥರ ಚೆನ್ನಾಗಿ ಉಜ್ಜಿ ಎಲ್ಲ ಈ ಥರ ಇಚ್ಕೊಂಡು ಎಲ್ಲ ಇದು ಮಾಡಿದರೆ ಸಿಪ್ಪೆ ತಾನಾಗೆ ತಂದು ಬಿಡುತ್ತೆ ಸಿಪ್ಪೆನ. ಆಮೇಲಿಂದ ಒಂದು ಜಾಳರದ ಸಹಾಯದಿಂದ ಈಸಿಯಾಗಿ ಸಿಪ್ಪೆ ಬೇರೆ ಮಾಡ್ಬೋದು, ಶೇಂಗಾ ಬೀಜ ಬೇರೆ ಮಾಡ್ಬೋದು. ನಿಮಗೆ ತೋರಿಸ್ತೀನಿ ರೀ. ಹಿಂಗೇ ಈ ಥರ ನೀಟಾಗಿ ಎಲ್ಲ ಇದು ಮಾಡ್ಕೊಳ್ಳಿ. ನೋಡಿ, ಈ ಥರ ಜಾಲರಿ ಇದೆ ಅಲ್ವಾ, ಈ ಥರ ಮಾಡಿಕೊಂಡ್ರೆ, ಈ ಥರ ಜಾಲರಿ ಹಿಡ್ಕೊಂಡ್ರೆ ಸಿಪ್ಪೆ ಎಲ್ಲ ಕೆಳಗೆ ಬರುತ್ತೆ, ಶೇಂಗಾ ಬೀಜ ಅದರಲ್ಲೇ ಉಳ್ಕೊಳ್ಳುತ್ತೆ. ನಮ್ದು ಇದು ಸ್ವಲ್ಪ ಜಾಲರಿ ಸರಿ ಇಲ್ಲ, ತಂತಿ ಕಿತ್ತೋಗೈತೆ, ಹಂಗಾಗಿ ಸ್ವಲ್ಪ ನೀಟಾಗಿ ಬರ್ತಾಯಿಲ್ಲ. ನಿಮ್ಮ ಮನೇಲಿ ಚೆನ್ನಾಗಿರೋದಿತ್ತು ಅಂತಂದರೆ ನಿಮ್ಗೇನು ಕಷ್ಟ ಆಗೋದಿಲ್ಲ. ಸ್ವಲ್ಪ ಹಿಂಗೆ ಅಂದರೆ ಸಾಕು. ಮರ ತಗೊಂಡು ಕೇರಬೇಕು, ಒನಿಬೇಕು, ಅವೆಲ್ಲ ಏನು ತಲೆನೋವಿರೋದಿಲ್ಲ. ಸುಲಭವಾಗಿ ಈ ಥರ ಸಿಪ್ಪೆ ಬೇರೆ ಶೇಂಗಾ ಬೀಜ ಬೇರೆ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನ ಒಂದು ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯವರಿಗೆ ಮಾಡಿಕೊಡಿ, ಮಕ್ಕಳಿಗೆ ಮಾಡಿಕೊಡಿ. ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ತುಂಬ ರುಚಿಯಾಗಿ ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ. ಶೇಂಗಾ ಬೀಜ ಚೆನ್ನಾಗಿ ಹುರ್ಕೋಬೇಕು, ಆವಾಗ ಚೆನ್ನಾಗಿ ರುಚಿ ಇರುತ್ತೆ. ಅದು ಏನಾದ್ರು ಸ್ವಲ್ಪ ಎಲ್ಲರೊಂದು ಮಿಸ್ ಆಗಿದಾರೆ, ಈ ಮಿಳ್ಳೆ ಕಾಳು ಏನಾರು ಸೀದಿದ್ರೆ ಅವನ್ನ ಹಂಗೆ ಬಾಯಾಗಿ ಹಾಕೊಳ್ರಿ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಇದಕ್ಕೆ.
ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಅದನ್ನ ಕರಗಿಸ್ಕೋತಾ ಇದ್ದೀನಿ. ಇದು ಒಂದೇಳೆ ಪಾಕ ಮಾಡ್ಕೋಬೇಕು. ಒಂದೇಳೆ ಪಾಕ ಅಂತಂದರೆ ಅದು ನಿಮ್ಗೆ ತೋರಿಸ್ತೀನಿ ಹೆಂಗೆ ಪಾಕ ಬರುತ್ತೆ ಅಂತೇಳಿ. ಆ ಥರ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಹುರಿದಿರೋ ಈ ಶೇಂಗಾ ಬೀಜಗಳನ್ನು ಪುಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ಒಂದೇ ಸಲ ಹಾಕಿ ಗರ್ರ ಅಂತ ತಿರುಗಿಸಂಗಿಲ್ಲ. ಇದನ್ನ ಆಫ್ ಆ್ಯಂಡ್ ಆನ್ ಅಥವಾ ಈ ಕಡೆ ಮಾಡ್ಕೋಬೇಕು. ಆಫ್ ಆ್ಯಂಡ್ ಆನ್ ಮಾಡ್ಕೊಂಡು ನೋಡಿ, 3 ರೌಂಡ್ ಹಾಕಿದ್ದು ನಾನು. ಈ ಥರ 3 ರೌಂಡ್ ಹಾಕಿಬಿಟ್ಟು ಸಾಕು. ಒಂದೊಂದು ಶೇಂಗಾ ಬೀಜಗಳು ಬಾಯಿಗೆ ಸಿಗಬೇಕು, ನುಣ್ಣಗೆ ಹಾಕೊಳ್ಳೋದು ಬೇಡ. ಒಂದೊಂದು ಶೇಂಗಾ ಬೀಜಗಳು ಬಾಯಿಗೆ ಹಾಕೋಬೇಕು. ನಿಮಗೇನಾದರೂ ಉಂಡೆ ಕಟ್ಟೋಕೆ ಕಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ಈ ಥರ ಪುಡಿ ಮಾಡಿಕೊಂಡು ಅದೇ ಜರಡಿಲಿ ಬೀಜಗಳನ್ನ ಸಪ್ರೇಟ್ ಮಾಡ್ಕೊಂಡು ಬೇಕಾದ್ರೆ ಆ ಉಳಿದಿರೋ ಬೀಜಗಳನ್ನು ಕೂಡ ಸ್ವಲ್ಪ ಹಂಗೆ ಒಂದು ಸತಿ ಹಿಂಗೆ ಗರ್ರ ಅನ್ನಿಸ್ಕೊಂಡು ಹಾಕ್ಕೋಬೋದು. ಅಥವಾ ಹಿಂಗೆ ಇದ್ರೂ ಉಂಡೆ ಕಟ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಒಂದೊಂದು ಬೀಜಗಳು ಹಂಗೆ ಸಿಕ್ಕರೆ ಚೆನ್ನಾಗಿರುತ್ತೆ ತಿನ್ನುವಾಗ ಅಂತೇಳಿ ನಾನು ಜಾಸ್ತಿ ನುಣ್ಣಗೆ ಮಾಡ್ಕೊಂಡಿಲ್ಲ. ತರಿಯಾಗಿ ರುಬ್ಕೋಬೇಕಿದ್ದನ್ನ. ಒಂದೊಂದು ಶೇಂಗಾ ಬೀಜಗಳು ಹಾಗೆ ಇರಬೇಕು. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಅದನ್ನೊಂದು ಬಾಣಲಿಗೆ ಹಾಕೋತಾ ಇದ್ದೀನಿ. ಈಗೇನು ಗಸಗಸೆ ಹುರಿದಿದ್ನಲ್ವ ಅದನ್ನು ಸ್ವಲ್ಪ ಇದಕ್ಕೆ ಹಾಕೋತೀನಿ. ಇವಾಗ ನಾನು ಕೊಬ್ಬರಿನೂ ಕೂಡ ಪುಡಿ ಮಾಡ್ಕೊಂಡು ಹಾಕೋತೀನಿ. ನಾನಿಲ್ಲಿ ಏನು ದೊಡ್ಡದಕ್ಕೆ ಹಾಕೋಬಿಟ್ಟೆ. ದೊಡ್ಡ ಜಾರಲ್ಲಿ ನೀಟಾಗಿ ಅದು ಪುಡಿ ಆಗೋಲ್ಲ. ನಾನೇನು ಮಾಡಬೇಕಿತ್ತಪ್ಪ ಅಂತಂದರೆ ಸಣ್ಣ ಜಾರಿಗೆ ಹಾಕೋಬೇಕಾಗಿತ್ತು. ನಾನು ಮರ್ತುಬಿಟ್ಟು ದೊಡ್ಡ ಜಾರಿಗೆ ಹಾಕಿದೆ. ಅದಕ್ಕೆ ನಾನು ಇಲ್ಲಿ ಚೇಂಜ್ ಮಾಡ್ಕೋತಾ ಇದ್ದೀನಿ ಜಾರನ್ನ. ಅದರಿಂದ ತೆಗೆದುಬಿಟ್ಟು ಸಣ್ಣದ್ರಲ್ಲಿ ರುಬ್ತೀನಿ. ಸಣ್ಣದ್ರಲ್ಲಾದರೆ ಚೆನ್ನಾಗಿ ರುಬ್ಬುತ್ತೆ. ಅದು ಚೆನ್ನಾಗಿ ರುಬ್ಬೋದ್ರಿಂದ ನಾನು ಅದನ್ನೇ ಬಳಸೋದು ಜಾಸ್ತಿ. ದೊಡ್ಡದ್ರಲ್ಲಿ ಅಷ್ಟು ಚೆನ್ನಾಗಿ ರುಬ್ಬಲ್ಲ ಅದು. ನೋಡಿ, ಸಣ್ಣ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ರುಬ್ತೀನಿ. ಅಂದರೆ ತರಿಯಾಗಿ ರುಬ್ಕೊಂಡು ನಾನು ಆ ಪೌಡ್ರನ್ನ ಅದೇ ಬಾಣಲೆಗೆ ಹಾಕೋತೀನಿ. ನಿಮಗೆ ಪುರ್ಸೋತಿತ್ತು ಅಂತಂದರೆ ತುರಿಬೋದು. ಕೊಬ್ಬರಿ ತುರಿಯೋ ಮಣೆ ಇರುತ್ತಲ್ಲ, ತುರ್ಕೊಡ್ರಿ. ನನಗೆ ಅದು ಅಷ್ಟು ಪೇಷನ್ಸ್ ಇಲ್ಲ ಅಂತೇಳ್ಬಿಟ್ಟು ಏನು ಮಾಡಿದ್ದೀನಿ, ಈ ಥರ ಮಿಕ್ಸಿನಲ್ಲೇ ಹಾಕೋತಾ ಇದ್ದೀನಿ. ತುರಿಯೋದಂದರೆ ತಲ್ಲ ನನಗೆ. ಅದಕ್ಕೆ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು. ಒಂದು ನಿಮಿಷ ಬಿಟ್ಕೋಬೇಕದು. ಆವಾಗ ನೋಡಿ ಪುಡಿ ಚೆನ್ನಾಗಿ ತರಿಯಾಗಿ ಪುಡಿ ಆಗುತ್ತೆ. ಅದೇ ಪುಡಿನ ಈ ಬಾಣಲಿಗೆ ನಾನು ಹಾಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಪುಡಿ ಮತ್ತು ಗಸಗಸೆನ ಸೈಡಿಗೆ ಎತ್ತಿಟ್ಕೋತೀನಿ. ಲಾಸ್ಟಲ್ಲಿ ಉಂಡೆ ಕಟ್ಟಿದಾದಮೇಲೆ ಉಂಡೆನ ಅದರಲ್ಲಿ ಉಳ್ಳಾಡಿಸ್ಬೇಕು. ಆವಾಗ ಉಂಡೆಗಳು ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಏನು ಮಾಡ್ತೀನಪ್ಪ ಅಂದರೆ ಇದರಲ್ಲಿ ಒಂದು ಮುಕ್ಕಾಲು ಭಾಗ ಗಸಗಸೆನ ಆ ಶೇಂಗಕ್ಕೆ ಹಾಕೋತಾ ಇದ್ದೀನಿ. ರುಬ್ಬಿ ಅಂದರೆ ತರಿಯಾಗಿ ರುಬ್ಬಿರೋ ಶೇಂಗಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಂಗೆ ಇಟ್ಕೋತಾ ಇದ್ದೀನಿ, ಗಾರ್ನಿಷಿಂಗ್ಗೆ ಚೆನ್ನಾಗಿರುತ್ತೆ ಅಂತೇಳಿ. ಸ್ವಲ್ಪ ಕೊಬ್ಬರಿನೂ ಅದಕ್ಕೆ ಹಾಕಿ ಇಟ್ಕೋತಾ ಇದ್ದೀನಿ. ಮಿಕ್ಕಿರೋದನ್ನು ಇದಕ್ಕೆ ಹಾಕಿಬಿಟ್ಟು ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಅಷ್ಟು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಸಾಕು, ಅಷ್ಟು ಹಾಕಿದರೆ. ಇನ್ನು ಮಿಕ್ಕಿರೋದೆಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟು ಇದನ್ನೆಲ್ಲ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡೋಣ. ಇವಾಗ ಚೆನ್ನಾಗಿರುತ್ತೆ. ಮತ್ತು ಏಲಕ್ಕಿ ಪುಡಿನೂ ಅಷ್ಟೇ ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ. ನಾನೇಳಿ ಫುಲ್ಲು ನುಣ್ಣಗೆ ಹಾಕಿಲ್ಲ. ಕೆಲವರು ಸಕ್ಕರೆ ಹಾಕೊಂಡ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ತಾರೆ. ನಾನು ಮತ್ತೆ ಸಕ್ಕರೆ ಹಾಕೋಕ್ಕೆ ಹೋಗಿಲ್ಲ, ಸುಮ್ಮನೆ ಯಾಕೆ ಅದೆಲ್ಲ ಅಂಥೇಳಿ ಹಂಗೆ ಕುಟ್ಟಿ ಸ್ವಲ್ಪ ಹಾಕಿದ್ದೀನಿ. ನಾವು ಬಾಯಿಗೆ ಸಿಕ್ಕರೆ ಅವು ಚೆನ್ನಾಗಿರ್ತವೆ. ಏಲಕ್ಕಿ ತಿನ್ನಬೇಕಾದ್ರೆ ಒಂದೊಂದು ಏಲಕ್ಕಿ ಅಲ್ಲಿಗೆ ಸಿಕ್ಕಿದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಆ ಫೀಲು ಅಲ್ವಾ. ಹಂಗೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ಪಾಕ ಇಟ್ಟಿದ್ದೆ ಅಲ್ವಾ, ಆ ಪಾಕ ನೋಡೋಣ, ಪಾಕ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡೋಣ. ಒಂದೆಳೆ ಪಾಕ ಅಂತ ನಿಮಗೆ ಗೊತ್ತಲ್ವ. ಈ ಥರ ಅದನ್ನ ಮುಟ್ಟಿ ನೋಡಿದಾಗ ಒಂದು ಎಳೆ ಬರಬೇಕು ಬೆರಳುಗಳಲ್ಲಿ. ಇಲ್ಲ ಅಂತಂದರೆ ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಇದೇನು ಕರಗಿದಾದಮೇಲೆ ಒಂದೆರಡನೇ ಹಾಕಿ ನೋಡಿದರೆ ಅದು ಉಂಡೆ ಕಟ್ಟೋ ಥರ ಇರಬೇಕು ಅದು. ಇದು ನೋಡಿರಿ, ಈ ಥರ ನೋಡಿದಾಗ ಎಳೆ ಕಾಣಿಸ್ಬೇಕು. ಹಿಂಗೆ ಎಳೆ ಬಂದರೆ ಒಂದೆಳೆ ಆಗಿದೆ ಅಂತೇಳಿ. ಇನ್ನೂ ಆಗಿಲ್ಲ. ಇನ್ನೊಂದು 2 ನಿಮಿಷ ಹಿಂಗೆ ಕುದಿಯೋಕ್ಕೆ ಬಿಟ್ಟಿದ್ದೆ ನಾನು. ಇನ್ನೊಂದು 2 ನಿಮಿಷ ಆಗೋಷ್ಟೊತ್ತಿಗೆ ಬೆಲ್ಲ ಫುಲ್ಲು ಕರಗಿತ್ತು. ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬಟ್ಲಲ್ಲಿ ನೀರು ತೊಗೊಳ್ಳಿ. ಒಂದು ಬಟ್ಲಲ್ಲಿ ನೀರು ತೊಗೊಂಬಿಟ್ಟು ಆ ನೀರಲ್ಲಿ ಈ ಬೆಲ್ಲದ 2-3 ಹನಿ ಹಾಕಿ ಅದನ್ನು ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು ಆ ನೀರಲ್ಲಿ. ಆವಾಗ ಏನಪ್ಪ ಅಂತಂದರೆ ಸರಿಯಾದ ಹದ ಬಂದಿದೆ, ಪಾಕ ಬಂದಿದೆ ಅಂತೇಳಿ ಅರ್ಥ. ನೋಡಿ, ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನಾನು ಏನು ಮಾಡ್ತೀನಿ, ಉಂಡೆ ಕಟ್ಟೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇವಾಗ ಉಂಡೆ ಆಗುತ್ತೆಲ್ಲ ಚೆಕ್ ಮಾಡೋಣ. ಉಂಡೆ ಆಗ್ತಾಯಿದೆ. ಉಂಡೆ ಆಯಿತು. ನೋಡಿ, ಆ ಥರ ಉಂಡೆ ಆಗಬೇಕು. ಆ ಥರ ಆಗಿದೆ ಅಂತಂದರೆ ಪಾಕ ಬಂದಿದೆ ಅಂತ ಅರ್ಥ. ನಾನು ಇವಾಗ ಏನು ಮಾಡ್ತೀನಿ, ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಏನಾದರೂ ಕಸರು ಏನಾದರೂ ಇದ್ದರೆ ಸೋಸ್ಕೋಬೇಕಾಗುತ್ತೆ. ಕೆಲವೊಂದು ಬೆಲ್ಲದಲ್ಲೇನು ಕಸರು ಇರೋದಿಲ್ಲ, ಬಟ್ ಕೆಲವೊಂದರಲ್ಲಿ ಇರುತ್ತೆ. ಸೋಸ್ಕೋಬೋದು ಅಥವಾ ಮೇಲಿಂದ ಹಂಗೆ ಹಾಕೋಬೋದು. ನಾನು ನಿಮ್ಗೆ ಹೇಳ್ದಂಗೆ ನಾನಿಲ್ಲಿ ಒಂದು ಕಪ್ ಶೇಂಗಾ ಬೀಜಕ್ಕೆ ಹತ್ರ ಒಂದು 200 ಗ್ರಾಮ್ ಬೆಲ್ಲ ಬಳಸ್ತೀನಿ. ನಾನು ಅಷ್ಟು ಬೆಲ್ಲ ಬಂದುಬಿಟ್ಟು ಒಂದು ಅರ್ಧ kg ಸ್ವಲ್ಪ ಕಡಿಮೆ ಇದೆ. ನಾನು ನಿಮ್ಗೆ ತೋರಿಸೋದಕ್ಕೆ ಅಂತೇಳಿ 1 ಕಪ್ ಫಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಮಾಡಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಬೆಲ್ಲ ಬಳಸ್ಕೊತೀನಿ. ಮಿಕ್ಕಿರೋ ಪಾಕನ ನೆಕ್ಸ್ಟ್ ಮಾಡ್ಕೋತೀನಿ. ನೀವು 1 ಕಪ್ ಬೆಲ್ಲಕ್ಕೆ ಬೇಕಾದ್ರೆ ನೀವು ಕುಟ್ಟಿ ಪುಡಿ ಮಾಡಿರೋದು 3/4 ಕಪ್ ಬೆಲ್ಲ ತೊಗೊಳ್ಳಿ. 1 ಕಪ್ ಶೇಂಗಾ ಬೀಜಕ್ಕೆ 3/4 ಕಪ್ ಬೆಲ್ಲ ತೊಗೊಳ್ಳಿ. ಅಂದರೆ 1/4 kg ಶೇಂಗಾ ಬೀಜಕ್ಕೆ ನೀವು 200 ಗ್ರಾಮ್ ಬೆಲ್ಲ ತೊಗೊಂಡ್ರೆ ಸರಿ ಹೋಗುತ್ತೆ. ಆ ಥರ
ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಆ ಪಾಕನ ಸೋಸ್ಕೋತಾ ಇದ್ದೀನಿ, ಹೆಂಗಾರ ಆಗಲಿ ಅಂತ ಸೋಸ್ಕೋತಾ ಇದ್ದೀನಿ. ಸೋಸ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ ಬೆಲ್ಲದ ಪಾಕ ತುಂಬ ಅಂದರೆ ತುಂಬ ಬಿಸಿ ಇರುತ್ತೆ. ಹಾಗಾಗಿ ನೀವು ಅದು ಬಿಸಿ ಫಸ್ಟಿಗೆ ಏನು ಮಾಡ್ತೀರಪ್ಪ ಅಂದರೆ ಕಲಿಸ್ಬೇಕಾದ್ರೆ ಒಂದು ಚಮಚದ ಸಹಾಯದಿಂದ ಕಲಿಸ್ರಿ ಆಯಿತಾ. ಡೈರೆಕ್ಟ್ ಕೈ ಇಡೋಕೆ ಹೋಗ್ಬಿಡಿ, ಕೈ ಅದು ಮುಲಾಜೆ ಕೇಳಲ್ಲ, ಬೊಬ್ಬೆ ಬಂದುಬಿಡುತ್ತೆ, ಅಷ್ಟು ಸುಡ್ತಾ ಇರುತ್ತೆ ಅದು ಆಯಿತಾ. ಹಾಗಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಅದನ್ನೆಲ್ಲ ಒಂದು ಚಮಚದಲ್ಲಿ ಕಲಸಿದಾದಮೇಲೆ ನೀವು ಉಂಡೆ ಕಟ್ಟೋಕ್ಕೆ ಶುರು ಹಚ್ಕೋಬೇಕು. ಒಂದೇ ಸಲ ಹಾಕ್ಕೊಂಡು ಕಲಸೋಕ್ಕೇನು ಹೋಗಬೇಡಿ, ಒಂದು ಅರ್ಧ ಮಾಡ್ಕೊಳ್ಳಿ. ಹಿಂಗೆ ಒಂದು ಅರ್ಧ ಮಾಡ್ಕೊಂಡು ಬೇಕಾದ್ರೆ 2 ಸಲ ಕಲಿಸ್ಬೋದು. ನಿಮ್ಮ ಮನೇಲಿ ಯಾರಾದರೂ ಸಪ್ಪೆ ತಿನ್ನೋರಿದ್ದರೆ ಫಸ್ಟು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ಇನ್ನು ಸಿಹಿ ತಿನ್ನೋರು ಯಾರಾದರೂ ಇದ್ರೂ ಆಮೇಲಿಂದ ಇನ್ನೊಂದು ಸ್ವಲ್ಪ ಪಾಕ ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳಿ. ಪಾಕ ಏನಾದರೂ ನಿಮ್ಗೆ ಹೊಸಬ್ರಾಗಿದ್ದು ಕಟ್ಟೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಪಾಕ ತಣ್ಣಗಾಗಿತ್ತು ಅಂದರೆ ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆಮೇಲೆ ಇದಕ್ಕೆ ಕಡಲೆ ಹಿಟ್ಟು ಅದು ಇದು ಏನೂ ಹಾಕೊಳ್ಳೋದು ಬೇಡ, ಉಂಡೆ ಕಟ್ಟಕ್ಕೆ ಬರುತ್ತೋ ಇಲ್ಲೋ ಅಂತೇಳಿ ಆ ಥರ ಏನೂ ಹಾಕೊಳ್ಳೋಕೆ ಹೋಗಬೇಡಿ. ಸಾಕು ಇದೇ ಪಾಕಕ್ಕೆ ಘನವಾಗಿ ಉಂಡೆಗಳಾಗ್ತವೆ, ಚೆನ್ನಾಗಿ ಕಟ್ಬೋದು, ಏನೂ ತೊಂದರೆ ಆಗೋಲ್ಲ. ನೀವು ಹಾಗೆ ಘನವಾಗಿ ಉಂಡೆ ಕಟ್ಟಿ ಆರಾಮಾಗಿ ನೀವು ಶೇಂಗದ ಉಂಡೆನ ಚೆನ್ನಾಗೇ ಮಾಡ್ತೀರಾ. ಅಡುಗೆ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರಲಿ, ತುಂಬ ಪ್ರೀತಿಯಿಂದ ಅಡುಗೆ ಮಾಡಿ, ಏನೋ ಹೊಸದು ಕಲಿತಾ ಇದ್ದೀವಿ ಅಂತೇಳಿ ಮನಸ್ಸಲ್ಲಿ ಇಟ್ಕೊಂಡು ಅಡುಗೆ ಮಾಡಿ, ಖಂಡಿತ ನಿಮಗೆ ಅದು ಚೆನ್ನಾಗಿ ಬಂದೇ ಬರುತ್ತೆ. ಯಾವುದೇ ರೀತಿ ಮನಸ್ಸಲ್ಲಿ ಬೇಜಾರು ದುಃಖ ಏನೂ ಇಟ್ಕೊಳ್ಳೋಕೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೋಬೇಕಾದ್ರೆ, ಅಂದರೆ ಹೊಸದೇನಾದರೂ ಕಲಿತಾ ಇದ್ದೀರಾ ಅಂತ ಅಂದಾಗ, ನಾನು ಈಗಾಗಲೇ ಅಡುಗೆ ಗೊತ್ತಿರೋರಿಗೆ ಹೇಳ್ತಾ ಇಲ್ಲ, ಹೊಸದಾಗಿ ಯಾರಾದರೂ ಅಡುಗೆ ಕಲಿತಾ ಇದ್ದೀರಾ ಅಂಥವರಿಗೆ ನಾನು ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಉಂಡೆ ಕಟ್ಟೋದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಉಂಡೆ ಕಟ್ಟುವಾಗ ನಿಮ್ಗೆ ಸ್ವಲ್ಪ ಅಂಟಂತ ಅನಿಸುತ್ತೆ ಆಯಿತಾ. ಅವಾಗ ಏನು ಮಾಡ್ತೀರಪ್ಪ ಅಂದರೆ ಅದನ್ನು ಜಾಸ್ತಿ ಪ್ರೆಸ್ ಮಾಡಿ ಕಟ್ಟಬೇಕು. ಅವಾಗ ಏನಾಗುತ್ತಪ್ಪ ಅಂದರೆ ಶೇಂಗಾ ಬೀಜದಲ್ಲಿರೋ ಎಣ್ಣೆ ಬಿಟ್ಕೊಡುತ್ತೆ ನಿಮಗೆ. ಅವಾಗ ಏನಾಗುತ್ತಪ್ಪ ಅಂದರೆ ನಿಮ್ಗೆ ಅದು ಅಂಟಲ್ಲ. ಅವಾಗ ಮತ್ತೆ ನೀವು ಸಪ್ರೇಟ್ ತುಪ್ಪ ಹಚ್ಕೊಂಡೇನು ಉಂಡೆ ಕಟ್ಟಬೇಕು ಅಂತ ಏನೂ ಇಲ್ಲ, ಅದರಲ್ಲೇ ಎಣ್ಣೆ ಅಂಶ ಇರುತ್ತೆ, ಶೇಂಗಾ ಬೀಜದಲ್ಲಿ ಎಣ್ಣೆ ಅಂಶ ಇರುತ್ತೆ. ಸ್ವಲ್ಪ ಕೊಬ್ಬರಿನೂ ತುಪ್ಪ ಹಾಕಿ ಹುರಿದಿರೋದ್ರಿಂದ ನಿಮಗೆ ಉಂಡೆ ಕಟ್ಟೋಕ್ಕೆ ಏನೂ ಕಷ್ಟ ಆಗೋದಿಲ್ಲ, ಸುಲಭವಾಗಿ ಉಂಡೆ ಕಟ್ತೀರ. ಉಂಡೆ ಕಟ್ಟಬೇಕಾದ್ರೆ ನೀವೇನು ಅಂಗೈ ಬಳಸಬಾರ್ದು. ಮುಂದೆ ಬೆರಳಿನ ಜಾಗ ಏನಿದೆ, ನಾನು ಎಲ್ಲಿ ಕಟ್ತಾಯಿದ್ದೀನಿ ನೋಡಿ, ಅಲ್ಲಿ ಇಟ್ಕೊಂಡು ನೀವು ಒತ್ತಿ ಉಂಡೆಗಳನ್ನು ಕಟ್ಟಿದರೆ ತುಂಬ ದುಂಡಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅಂಗೈಯಲ್ಲಿ ಇಟ್ಕೊಂಡು ನೋಡಿ ಅಲ್ಲಿ ಉಂಡೆ ಕಟ್ಟೋಕ್ಕೆ ಹೋದರೆ ನಿಮ್ಗೆ ಉಂಡೆಗಳು ಸರಿಯಾಗಿ ಬರೋಲ್ಲ, ಅಪಚ್ಚಿ ಆಗ್ತವೆ, ಒಂಥರ ಹೆಂಗಪ್ಪ ಅಂತಂದರೆ ಈ ಕೋಳಿ ಮೊಟ್ಟೆ ಥರ ಆಗ್ತವೆ. ಹಾಗಾಗಿ ನೀವು ದುಂಡಗೆ ಬರಬೇಕಂತಂದರೆ ಬೆರಳುಗಳ ಸಹಾಯದಿಂದ ಉಂಡೆ ಕಟ್ಟಿ, ಒತ್ತಿಬಿಟ್ಟು ಉಂಡೆ ಕಟ್ಟಿ, ಆಗ ಚೆನ್ನಾಗಿ ಬರುತ್ತೆ ಉಂಡೆಗಳು ಅಲ್ವಾ. ನೋಡಿ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ. ಆಮೇಲೆ ಅದು ಚೆನ್ನಾಗಿ ಕಾಣಲಿ ಅಂತೇಳ್ಬಿಟ್ಟು ಗಸಗಸೆ ಮತ್ತು ಕೊಬ್ಬರಿ ತುರಿ ಇಟ್ಕೊಂಡಿದ್ವೆಲ್ಲ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಉರುಳಾಡಿಸಿ ಮತ್ತೆ ಒಂದು ತಟ್ಟೆಗೆ ಇಟ್ಕೊತಾ ಇದ್ದೀನಿ. ಇದೇ ಥರ ಇನ್ನೊಂದು ಕಟ್ತಾಯಿದ್ದೀನಿ ನೋಡಿ ನಾನು ಇವಾಗ. ಆ ಕೈಯಲ್ಲಿ ಇಟ್ಕೊಂಡಾಗ ಒತ್ತಬೇಕಂಗೆ ಆ ಥರ ಬೆರಳು ಅಲ್ಲೇ ನೀವು ಉಂಡೆ ಕಟ್ಟಬೇಕು, ಬೆರಳು ಜಾಗದಲ್ಲಿ. ಆವಾಗ ಏನಾಗುತ್ತಪ್ಪ ಅಂದರೆ ಉಂಡೆಗಳು ದುಂಡಗೆ ಬರುತ್ತೆ, ಚೆನ್ನಾಗಿರುತ್ತೆ ಅವಾಗ ಆಯಿತಾ. ನೀವು ಅಂಗೈಯಲ್ಲಿ ಉಂಡೆ ಕಟ್ಟಿದ್ರಿ ಅಂತಂದರೆ ಅಲ್ಲಿ ಸ್ವಲ್ಪ ಮೊಟ್ಟೆ ಥರ ಆಗಿಬಿಡ್ತವೆ ಆಯಿತಾ. ಚೆನ್ನಾಗಿ ಬರುತ್ತೆ, ಕಲೀರಿ. ಕಲ್ತು ಅಲ್ಲಿ ಏನೇ ವಿದ್ಯೆ ಆಗಲಿ ಕಲ್ತು ಮರಿಬೇಕಂತೆ, ಅಂದರೆ ಕಲ್ತಿರೋದೆಲ್ಲ ಯಾವ ವಿದ್ಯೆನೂ ಮರೆಯೋದಿಲ್ಲ ನಾವು. ಅಂದರೆ ಎಲ್ಲ ಒಂದು ಕಡೆ ನಮ್ಮ ಇದರಲ್ಲಿ ಇರುತ್ತೆ, ಅದು ನಾವು ಅದನ್ನು ಮತ್ತೆ ಯಾವಾಗ ಬೇಕಾವಾಗ ಅದು ನಮಗೆ ನೆನಪಿಗೆ ಬರುತ್ತೆ ಅಂತೇಳಿ ಅಂತ. ಅಂದರೆ ಯಾವುದೇ ವಿದ್ಯೆನಾಗಲಿ ಕಲ್ತು ಮರಿಬೇಕು ಅಂತ ಹಿರಿಯರು ಗಾದೆ ಹೇಳ್ತಾರೆ. ಹಾಗಾಗಿ ಎಲ್ಲವನ್ನು ಕಲೀರಿ. ನಾವು ಯಾರಿಗೋ ಮಾಡಾಕ್ತಿದ್ದೀವಿ ಅಂತೆಲ್ಲ ಮುಂದೆ ನಾವೇ ಕೂಡ ಮಾಡ್ಕೊಂಡು ತಿನ್ಬೋದು ಅಲ್ವಾ. ಕಲ್ತ್ರೆ ಎಲ್ಲೋಗುತ್ತೆ ಹೇಳಿ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಹೊಸ್ದಾಗಿ ಅಡುಗೆ ಕಲಿತಾ ಇರ್ತಕ್ಕಂಥವ್ರು ಬ್ಯಾಚುಲರ್ಸ್ ಆಗಿರ್ಬೋದು, ಅಥವಾ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಅಡುಗೆ ಅವರು ಇನ್ನು ಆಗ್ತಾನೆ ಕಲಿತಾ ಇರ್ತಾರೆ. ಯಾಕಂದರೆ ಕೆಲವು ಮನೆಗಳಲ್ಲಿ ಎಲ್ಲರೂ ಅಡುಗೆ ಕಲ್ತಿರಬೇಕು ಅಂತಿಲ್ಲ, ಯಾಕಂದರೆ ಓದೋದಕ್ಕೆ ಅಂತ ಹೊರಗಡೆ ಇರ್ತಾರೆ, ಅವರಿಗೆಲ್ಲ ಅಡುಗೆ ಕಲಿಯೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಅಂಥವರೆಲ್ಲ ಅಡುಗೆಗಳನ್ನು ಒಂದು ಮುಕ್ತ ಮನಸ್ಸಿಂದ, ಒಳ್ಳೆ ಮನಸ್ಸು ಅಂತಂದರೆ ಅದೇ ಪ್ರೀತಿಯಿಂದ ಮಾಡೋದನ್ನು ಶುರು ಮಾಡಿ, ಅದು ಖಂಡಿತ ನಿಮಗೆ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ಉಂಡೆಗಳನ್ನು ಕಟ್ತಾ ಇದ್ದೀನಿ. ಒಂದು ಕಪ್ಪು ಶೇಂಗಾ ಬೀಜದಲ್ಲಿ ಈ ಸೈಜಿನ 10 ಉಂಡೆಗಳಾಗಿದ್ವು. 10 ಉಂಡೆಗಳಾಗಿದ್ವು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಉಂಡೆಗಳು ಮಾತ್ರ. ತಿಂತಾನೆ ಇರಬೇಕಂತ ಅನಿಸಿತ್ತು. ನೀವು ಖಂಡಿತ ಮಾಡಿ ನೋಡಿ, ಪಕ್ಕ ಸಕ್ಸಸ್ ಆಗ್ತೀರಾ. ನಾನು ಈಗ ಸ್ವಲ್ಪ 1-2 ಉಂಡೆಗಳಾದಮೇಲೆ ಇನ್ನೂ ಸ್ವಲ್ಪ ಪಾಕ ಹಾಕೋತೀನಿ. ಪಾಕ ಇತ್ತಲ್ವ, ಸ್ವಲ್ಪ ಜಾಸ್ತಿ ಸ್ವೀಟಾಗಿ ಮಾಡೋಣ ಅಂಥೇಳಿ. ಮತ್ತು ಈ ಉಂಡೆ ಕಟ್ಟೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು, ಹಂಗಾಗಿ ಅದನ್ನೇ ಪಾಕ ಹಾಕ್ಕೊಂಬಿಟ್ಟು ಮತ್ತೆ ಕಲಿಸ್ಕೊಂಡು ಉಂಡೆಗಳನ್ನು ಕಟ್ಕೋತಾ ಇದ್ದೀನಿ. ಕರೆಕ್ಟ್ ಆಯಿತು. 1 ಕಪ್ ಶೇಂಗಾ ಬೀಜದಲ್ಲಿ 10 ಉಂಡೆಗಳಾದವು
ನೋಡಿ ಇಷ್ಟೇ. ಶೇಂಗಾ ಉಂಡೆ ಮಾಡೋದು ಏನಿಲ್ಲ, ಬರೀ ಶೇಂಗಾದಲ್ಲೂ ಮಾಡ್ಬೋದು. ನಾನು ಇಲ್ಲಿ ಕೊಬ್ಬರಿ ಗಸಗಸೆ ಯಾಕೆ ಬಳಸಿದ್ದೀನಿ ಅಂತಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಬಳಸಿದ್ದೀನಿ. ಎಳ್ಳು ಕೂಡ ಹಾಕ್ಕೋಬೋದು ಬೇಕಂತಂದರೆ, ಸದ್ಯಕ್ಕೇನು ಬೇಡ. ನೋಡಿ, ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಆಯಿತಾ? ಏನೇ ನಿಮ್ಮ ಸಲಹೆಗಳಿದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮ್ಮ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ, ದೇವರು ನಿಮ್ಮನ್ನು ಕಾಪಾಡಲಿ, ಎಲ್ಲ ಕಷ್ಟಗಳನ್ನು ಕಳೆದು ನಿಮ್ಮ ಜೀವನದಲ್ಲಿ ಸಂತೋಷ ಮಾತ್ರ ಬರಲಿ ಅಂತೇಳಿ ನಾನು ನಿಮಗೆ ಹಾರೈಸ್ತೀನಿ. ಧನ್ಯವಾದಗಳು.